ನಾವು ಯಾವುದು ಇವತ್ತು ನಮಗೆ ಕೊರತೆ ಅನ್ನಿಸ್ತಲ್ಲ ಅದ್ರ ಬಗ್ಗೆ ಚಿಂತನೆ ಮಾಡೋದು ಮನುಷ್ಯ ಸ್ವಭಾವ ಇದೆ. ಸೌಹಾರ್ದ ಭಾರತದ ಬಗ್ಗೆ ಇಷ್ಟೊಂದು ತೀವ್ರವಾಗಿ ಚಿಂತನೆ ಮಾಡುವ ಉದ್ದೇಶ ಏನಂದರೆ ಸೌಹಾರ್ದ ಇವತ್ತು ನಶಿಸಿ ಹೋಗ್ತಾ ಇದೆ ಅಂತಲೇ ಅರ್ಥ. ಅದು ಇದು ನಮ್ಮ ದೇಶ ಇಲ್ಲಿಯವರೆಗೆ ಅನೇಕ ಜನಾಂಗಗಳು, ಆರ್ಯರು, ಅನೇಕ ಜನರು ಎಲ್ಲ ಇಲ್ಲಿ ಬಂದಿದ್ದಾರೆ. ಇಲ್ಲಿಯ ಮೂಲ ನಿವಾಸಿಗಳ ಮೇಲೆ ಒಂದಿಲ್ಲ ಒಂದು ರೀತಿಯ ದಬ್ಬಾಳಿಕೆಗಳು ಕೂಡ ಆಗಿದ್ದಾವೆ. ಇವುಗಳ ಮಧ್ಯೆ ಅನೇಕ ಸಾಂಸ್ಕೃತಿಕ ಸಂಬಂಧಗಳು ಸೃಷ್ಟಿಯಾಗ್ತಾ ಒಂದು ಸಂಶ್ಲೇಷಣೆ, ಒಂದು ಸಿಂಥೆಸಿಸ್ ಕ್ರಿಯೇಟ್ ಆಗಿದೆ. ಅಂದರೆ ಎಲ್ಲ ಕಲ್ಚರ್ಗಳು, ಎಲ್ಲ ಸಂಸ್ಕೃತಿಗಳು ಸೇರಿ ಒಂದು ಭಾರತೀಯ ಸಂಸ್ಕೃತಿಯಾಗಿದೆ. ಯಾವುದೇ ಒಂದು ಧರ್ಮದ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಅಲ್ಲ, ಇದನ್ನು ನಾವು ಮೊದಲು ತಿಳ್ಕೋಬೇಕು. ಅದು ಹಿಂದೂ ಸಂಸ್ಕೃತಿ ಆಗಿರ್ಬೋದು, ಮುಸ್ಲಿಂ ಸಂಸ್ಕೃತಿ ಆಗಿರ್ಬೋದು, ಕ್ರಿಶ್ಚಿಯನ್ ಸಂಸ್ಕೃತಿ ಆಗಿರ್ಬೋದು, ಮತ್ತು ಬೇರೆ 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 ಅನೇಕ ಬುಡಕಟ್ಟುಗಳ ಸಂಸ್ಕೃತಿ ಆಗಿರ್ಬೋದು. ಆದರೆ ಭಾರತೀಯ ಸಂಸ್ಕೃತಿ ಅನ್ನೋದು ಇವೆಲ್ಲವುಗಳ ಜೊತೆ ಒಂದು ಬಹುತ್ವದ ಕಲ್ಪನೆ ಏನೇನು ಕೊಡ್ತದಲ್ಲ, ಅದು ಭಾರತೀಯ ಸಂಸ್ಕೃತಿ. ಯಾವಾಗ ಒಂದು ಮನು ಸಂಸ್ಕೃತಿ, ಒಂದು ಮನುವಾದ ಈ ದೇಶದಲ್ಲಿ ಬಂತಲ್ಲ, ಅವತ್ತಿನಿಂದ ಒಂದು ಶೀತಲ ಸಮರ, ಸಾಂಸ್ಕೃತಿಕ ಸಮರ ಈ ದೇಶದಲ್ಲಿ ಪ್ರಾರಂಭವಾಗಿದೆ. ಮನುಸ್ಮೃತಿ ಅಂದರೆ ಏನು, ಮನುವಾದ ಅಂದರೆ ಮನುವಾದ ನಮ್ಮ ಬದುಕದಲ್ಲ ಇದೇ ಮಹತ್ವದ್ದು ಅಂತ ಹೇಳುವಂಥ ಲೋಕಾಯತರನ್ನ ಮನುವಾದಿಗಳು ಕೊಲ್ತಾರೆ. ಅವರ ಇಡೀ ಸಾಹಿತ್ಯವನ್ನ ನಾಶ ಮಾಡ್ತಾರೆ. ಆಮೇಲೆ ಬರೋದು ಬುದ್ಧಿಸಮ್ ಅಂದರೆ ಬೌದ್ಧ ಧರ್ಮ. ಈ ಬೌದ್ಧ ಧರ್ಮ ಕೂಡ ಅದು ಮನುವಾದಕ್ಕೆ ವಿರುದ್ಧವಾಗಿ ಬಂತು. ಅದು ಮನುವಾದವನ್ನು ಒಪ್ಕೊಳ್ಳಿಲ್ಲ. ಮನುವಾದವನ್ನು ಒಪ್ಕೊಳ್ಳೋದಂದ್ರೆ ಏನು, ಜಾತಿಯನ್ನು ಒಪ್ಕೊಳ್ಳೋದು, ಅಸ್ಪೃಶ್ಯತೆಯನ್ನು ಒಪ್ಕೊಳ್ಳೋದು, ವರ್ಣ ವ್ಯವಸ್ಥೆಯನ್ನು ಒಪ್ಕೊಳ್ಳೋದು, ಶೋಷಣೆಯನ್ನು ಒಪ್ಕೊಳ್ಳೋದು, ಇದು ಮನುವಾದ. ಇದು ಮನುಸ್ಮೃತಿಯನ್ನು ನೀವೆಲ್ಲ ಓದಬೇಕು. ಆ ಮನುಸ್ಮೃತಿಯನ್ನು ಓದ್ತವಾಗ ಗೊತ್ತಾಗ್ತದೆ ಹೆಣ್ಣು ಮಕ್ಕಳ ಬಗ್ಗೆ ಅವರ ಮನುವಿನ ಅಭಿಪ್ರಾಯ ಏನು. ಹೆಣ್ಣನ್ನು ಅವರು ಒಂದು ಪ್ರಾಣಿ ಥರ ನೋಡ್ತಾರೆ. ಶೂದ್ರರನ್ನು, ಅಸ್ಪೃಶ್ಯರನ್ನು ಪ್ರಾಣಿ ಥರ ನೋಡುವಂಥ ಒಂದು ಗ್ರಂಥ. ಆದ್ದರಿಂದನೇ ಜಾತಿ, ಅಸ್ಪೃಶ್ಯತೆಗಳು ನಮ್ಮನ್ನು ಕಾಡ್ತಾ ಇದ್ದಾವೆ. ಇದನ್ನು ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಇದರ ವಿರುದ್ಧ ಬೌದ್ಧ ಧರ್ಮ ಬಂತು. ಮನುವಾದಿಗಳು ಬೌದ್ಧ ಭಿಕ್ಷುಗಳನ್ನು ಕೊಲೆ ಮಾಡಿದ್ರು. ಬೌದ್ಧ ಸಾಹಿತ್ಯವನ್ನು ಸುಟ್ಟಾಕೋದು. ಮತ್ತೆ ಅದನ್ನು ಆ ಸಾಹಿತ್ಯವನ್ನು ಪಡ್ಕೋಬೇಕಾದ್ರೆ ಬಹಳಷ್ಟು ಕಷ್ಟ ಪಡಬೇಕಾಯಿತು. ನೇಪಾಳಕ್ಕೆ ಹೋಗಬೇಕಾಯಿತು, ಶ್ರೀಲಂಕಾ ಹೋಗಬೇಕಾಯಿತು, ಬೇರೆ ಬೇರೆ ಇದರಲ್ಲಿ ಹೋಗಿ ನಾವು ಮತ್ತೆ ಆ ಸಾಹಿತ್ಯವನ್ನು ತಗೋಬೇಕಾಯಿತು. ಆಮೇಲೆ ಮಹಾವೀರ 24ನೇ ತೀರ್ಥಂಕರ, ಇವರು ಆ್ಯಕ್ಚುಲಿ ಬುದ್ಧನಕ್ಕಿಂತಲೂ ಮೊದಲು 50 ವರ್ಷ ಮೊದಲಿದ್ದವರು. ಇವರು ಏನಾಯಿತು, ಸಮಸ್ಯೆ ಏನಾಯ್ತು ಅಂದರೆ ಈ ಮನುವಾದದ ಹೊಡೆತಕ್ಕೆ ಅವರು ಆವಾಗೇನೆ ಮೆತ್ತಗಾಗಿಬಿಟ್ರು. 24ನೇ ತೀರ್ಥಂಕರ ತೀರ್ಕೊಂಡ್ಮೇಲೆ ಆ ಧರ್ಮ ಅಲ್ಲಿ ಅದರ ಜೊತೆ ಅದು ಮೌನವಾಗಿ ಉಳಿದ್ಬಿಡ್ತು. ಆಮೇಲೆ ಶರಣರು ಬಂದರು 12ನೇ ಶತಮಾನದಲ್ಲಿ. ಅವರು ಈ ಮನುವಾದಿ ವ್ಯವಸ್ಥೆ ಅಂದರೆ ಜಾತಿವಾದಿ ವ್ಯವಸ್ಥೆ, ಅಸ್ಪೃಶ್ಯತೆ ವ್ಯವಸ್ಥೆ, ಹೆಣ್ಣು ಗಂಡಿನ ಭೇದದ ವ್ಯವಸ್ಥೆ ವಿರುದ್ಧ ಭಾಳ ದೊಡ್ಡ ಚಳವಳಿಯನ್ನು, ಅದಕ್ಕೆ ವಚನ ಚಳವಳಿ ಅಂತ ಕರಿತೇವೆ. ಈ ವಚನ ಚಳವಳಿಯನ್ನು ಆರಂಭಿಸಿದಾಗ ಎಷ್ಟು ಕಷ್ಟ ಕೊಟ್ಟರು ನಮ್ಮ ಶರಣರಿಗೆ ಅಂದರೆ, ಮುಂದೆ ಹರಳೆಯ ಮಧುವರ್ಸರ ಮಕ್ಕಳ ಮಧುವರ್ಸ ಬ್ರಾಹ್ಮಣ ಮೂಲದ ಲಿಂಗವಂತ, ಹರಳೆಯನವರು ಸಮಗಾರ ಮೂಲದ ಲಿಂಗವಂತರು. ಇಬ್ಬರು ಲಿಂಗವಂತರಾಗಿದ್ದರು.
ಆಮೇಲೆ ಬಸವ ಧರ್ಮವನ್ನು ಈ ಲಿಂಗವಂತ ಧರ್ಮ ಒಪ್ಕೊಂಡಿದ್ರು. ಆಮೇಲೆ ಮಧುವರ್ಸರ ಮಗಳು ಲಾವಣ್ಯಳ ಜೊತೆ ಹರಳಯ್ಯನವರ ಮಗ ಶೀಲವಂತನ ಮದುವೆ ಆಗ್ತದೆ. ಅದು ಒಂದು ರೀತಿಯ ಪ್ರೇಮ ವಿವಾಹ ಇರ್ತದೆ. ಅವರಿಬ್ಬರ ಒಪ್ಪಿಗೆ, ಯಾರೋ ಕುಂತು ಮಾಡಿಸಿದ್ದಲ್ಲ. ಈ ನೆಪದಲ್ಲಿ ಅವರೇನು ಮಾಡಿದ್ರು, ಶರಣರ ಮೇಲೆ ಹಲ್ಲೆ ಮಾಡಿದ್ರು, ಶರಣರ ಕೊಲೆ ಮಾಡಿದ್ರು. ಆಮೇಲೆ ಸಾಹಿತ್ಯ, ವಚನ ಸಾಹಿತ್ಯ ಇವತ್ತು ನಮ್ಗೆ ಏನು ಸಿಕ್ಕಿದೆಯಲ್ಲ, ಇದು 10% ಮಾತ್ರ ವಚನ ಸಾಹಿತ್ಯ ಸಿಕ್ಕಿದೆ. 15,000 ವಚನಗಳು ಮಾತ್ರ ನಮಗೆ 12ನೇ ಶತಮಾನದ ವಚನಗಳು ಸಿಕ್ಕಿದ್ದಾವೆ. ಬಹುಪಾಲು ವಚನಗಳನ್ನು ಸುಟ್ಟು ಹಾಕಿಬಿಟ್ರು. ಇದು ದೇಶ ಇದೆಯಲ್ಲ, ಇದು ಯುವಕರ ದೇಶ ಇದೆ. ಇದು ಹಿಂದೂಗಳ ದೇಶ ಅಲ್ಲ, ಮುಸ್ಲಿಮರ ದೇಶ ಅಲ್ಲ, ಇದು ಕ್ರೈಸ್ತರ ದೇಶ ಅಲ್ಲ, ಇದು ಯುವಕರ ದೇಶ, ಇದು ನಿಮ್ಮ ದೇಶ. ನಾವು ಎಲ್ಲ ನೇಪಥ್ಯಕ್ಕೆ ಹೋಗುವವರು. ನಮ್ಮ ಭವಿಷ್ಯ ನಿಮ್ಮ ಕೈಲಿದೆ, ನಮ್ಮ ದೇಶದ ಭವಿಷ್ಯ ನಿಮ್ಮ ಕೈಲಿದೆ. ನೀವು ಎಲ್ಲಿಯವರೆಗೆ ಇದನ್ನು ಸತ್ಯ ತಿಳ್ಕೊತೀರಿ, ಅಲ್ಲಿಯವರೆಗೆ ಈ ದೇಶ ಇರ್ತದೆ. ಎಲ್ಲಿಯವರೆಗೆ ನೀವು ಹಿಂದೂ ಮುಸ್ಲಿಂ ಅನ್ಕೊಂತ ಹೋಗ್ತೀರಿ, ಅಲ್ಲಿಯವರೆಗೆ ಒಂದು ಕೆಟ್ಟ ಸಮಾಜವನ್ನು ನಾವು ಕೊಟ್ಟು ಹೋಗ್ತಾ ಇದ್ದೇವೆ. ನಾವು ಎಂಥ ಸಮಾಜ ಕೊಟ್ಟು ಹೋಗ್ತಾ ಇದ್ದೇವೆ, ಭಾಳ ದುಃಖ ಅನ್ನಿಸ್ತದೆ. ನಾವು ಜಾತೀಯತೆಯ ಸಮಾಜ ಕೊಟ್ಟು ಹೋಗ್ತಾ ಇದ್ದೇವೆ, ಅಸ್ಪೃಶ್ಯತೆಯ ಸಮಾಜ ಕೊಟ್ಟು ಹೋಗ್ತಾ ಇದ್ದೇವೆ. ಆಮೇಲೆ ಈ ಧಾರ್ಮಿಕ ಜಗಳಗಳ ಸಮಾಜವನ್ನು ಕೊಟ್ಟು ಹೋಗ್ತಾ ಇದ್ದೇವೆ. ಮೊನ್ನೆ ನಿಮ್ಗೆ ಗೊತ್ತಲ್ಲ, ಇನಾಮ್ ವೀರಾಪುರದಲ್ಲಿ ಏನಾಯಿತು, ಒಬ್ಬ ತಂದೆನೇ ಮಗಳನ್ನು, ಗರ್ಭಿಣಿ ಮಗಳನ್ನು ಕೊಲ್ಲುವಷ್ಟು ನಾಲಾಯಕ ವ್ಯವಸ್ಥೆಯನ್ನು ನಾವು ನಿಮಗೆ ಬಿಟ್ಟು ಹೋಗ್ತಾ ಇದ್ದೇವೆ. ಆದ್ದರಿಂದ ನಾವು ಮಾಡುವ ತಪ್ಪನ್ನು ನೀವು ಮಾಡಬೇಡಿ. ನಾವು ತಪ್ಪನ್ನು ಭಾಳ ಮಾಡಿದ್ದೇವೆ, ಕ್ಷಮಿಸ್ಲಿಕ್ಕೆ ಸಾಧ್ಯ ಇರಲಾರ್ದಷ್ಟು ತಪ್ಪುಗಳನ್ನು ನಾವು ಮಾಡಿದ್ದೇವೆ. ಆದ್ದರಿಂದ ನೀವೆಲ್ಲ ಯುವಕರು ಯುವತಿಯರು ಒಂದು ಸುಂದರ ಭಾರತವನ್ನು, ಸೌಹಾರ್ದ ಭಾರತವನ್ನು ನೀವು ನಿರ್ಮಾಣ ಮಾಡಬೇಕಾಗ್ತದೆ. ನಮ್ಮಷ್ಟು ಸುದೈವಿಗಳು ಯಾರೂ ಇಲ್ಲ. ಯಾಕಂದರೆ ನಮ್ಮ ಇಡೀ ಕನ್ನಡ ಸಾಹಿತ್ಯ ಅದು ಸೌಹಾರ್ದದ ಸಾಹಿತ್ಯ ಇದೆ. ಸೌಹಾರ್ದದ ಸಾಹಿತ್ಯ ನೋಡಿ, ಪಂಪ 1000 ವರ್ಷದ ಹಿಂದೆ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅರಿವಂ ಪಸಯಿಸೋದೇ ಧರ್ಮ. ಅರಿವನ್ನು ವಿಸ್ತಾರ ಮಾಡೋದು. ನಾವು ಅರಿವಿನ ವಿಸ್ತಾರ ಮಾಡ್ತಾ ಇಲ್ಲ, ನಾವು ಕ್ರೌರ್ಯದ ವಿಸ್ತಾರ ಮಾಡ್ತಾ ಇದ್ದೇವೆ. ಕ್ರೌರ್ಯದ ವಿಸ್ತಾರ ಮಾಡೋದು ಧರ್ಮ ಆಗಿದೆ. ಇನ್ನೊಂದು ಧರ್ಮದವರನ್ನು ತಿರಸ್ಕಾರದಿಂದ ನೋಡೋದು ಇವತ್ತು ಧರ್ಮದ ಬಹುದೊಡ್ಡ ಒಂದು ಗುರಿಯಾಗಿದೆ. ಆ ನಮೂನೆ ತಂದಿದ್ದಾರೆ. ನಮ್ಮ ಪಂಪ ಹೇಳಿದ್ದೇನು, ಅರಿವಿನ ವಿಸ್ತಾರ, ಅದನ್ನು ವಿಸ್ತರಿಸೋದೇ ಧರ್ಮದ ಕೆಲಸ ಅಂತ ಹೇಳಿಸಿ. ಇದು ಕಾವ್ಯ ಧರ್ಮದ ಕೆಲಸನೂ ಅದೇ ಆಗಿದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಪಂಪ ಏನು ಹೇಳ್ತಾರೆ, ಮನುಷ್ಯ ಜಾತಿ ತಾನೊಂದೇ ಒಲಂ. ಮನುಷ್ಯ ಜಾತಿ, ಯಾವ ಜಾತಿಗಳು ಇಲ್ಲ. ಮನುಷ್ಯ ಜಾತಿ, ಅವನು ಆಫ್ರಿಕಾದವನು ಇರ್ಬೋದು, ಅಮೇರಿಕಾದವನು ಇರ್ಬೋದು, ಭಾರತೀಯ ಇರ್ಬೋದು, ಇನ್ಯಾರೇ ಇರ್ಬೋದು. ಮನುಷ್ಯ ಜಾತಿ ತಾನೊಂದೇ ಒಲಂ, ಅದು ಒಂದೇ ಸತ್ಯ. ಮನುಷ್ಯ ಏನು ಮಾನವ ಕುಲ ಇದೆಯಲ್ಲ, ಒಂದೇ ಸತ್ಯ. ಯಾಕೆ ಅಮೇರಿಕಾದವನಿಗೆ ಅಲ್ಲೇ ಕಿಡ್ನಿ ಇದೆ, ನಮಗೂ ಇಲ್ಲೇ ಇದೆ, ಅಸ್ಪೃಶ್ಯನಿಗೂ ಅಲ್ಲೇ ಇದೆ, ಬ್ರಾಹ್ಮಣನಿಗೂ ಅಲ್ಲೇ ಇದೆ. ಇದು ಇಂಥ ಒಂದು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಜೈನ ಸಾಹಿತ್ಯ, ಬೌದ್ಧ ಸಾಹಿತ್ಯ ಎಲ್ಲ ಸುಟ್ಟು ಹಾಕಿದ್ರು, ನಮಗೆ ಸಿಗಲಿಲ್ಲ. ಜೈನ ಸಾಹಿತ್ಯದ ಬಹಳ ದೊಡ್ಡ ಒಂದು ಒಂದು ಕಾಣಿಕೆ, ಒಂದು ಆ ಚಿಂತನೆಯ ಕಾಣಿಕೆ ನಮಗೆ ಸಿಕ್ಕಿದೆ. ಆದ್ದರಿಂದ ಕನ್ನಡ ಸಾಹಿತ್ಯ ಅದು ತನ್ನ ಪ್ರಾರಂಭದ ಘಟ್ಟದಿಂದಲೂ ಕೂಡ ಅದು ಸೌಹಾರ್ದವನ್ನೇ ತಗೊಂಡ್ಬರ್ತದೆ. ಪೂರ್ವ ಪುರಾಣದಲ್ಲಿ ಜಿನಸೇನಾಚಾರ್ಯರು ಹೇಳ್ತಾರೆ, ಮನುಷ್ಯ ಜಾತಿರು ಏಕ ಏವ. ಮನುಷ್ಯ ಜಾತಿ ಅನ್ನೋದು ಒಂದೇ ಒಂದು. ಇದು ಆ ಧರ್ಮದ ಮಾತನ್ನು ಪಂಪ ಕಾವ್ಯದ ಮಾತನ್ನಾಗಿ ಬಳಸಿದ ಕ್ರಮ ಇದೆಯಲ್ಲ, ಅದ್ಭುತವಾಗಿದೆ. 100 ವರ್ಷ ಹಿಂದೆ ನಮ್ಮ ಲಕ್ಷಣ ಗ್ರಂಥ ಕವಿರಾಜ ಮಾರ್ಗದಲ್ಲಿ ಹೇಳ್ತೇವೆ, ಕಸವರಮೆಂಬುದು ನೆರೆ ಸೈರಿಸಲಾರ್ಪಡೆ ಪರ ವಿಚಾರಮಂ ಧರ್ಮಮಂ. ಇದು ನಿಮಗೆಲ್ಲ ಪಠ್ಯದಲ್ಲಿ ಬಂದಿರಬೇಕು. ಕಸವರ ಅಂದರೆ 24 ಕ್ಯಾರೆಟ್ ಗೋಲ್ಡ್ಗೆ ಅಪರಂಜಿ ಅಂತಾರೆ ಅದಕ್ಕೆ. ಅಪರಂಜಿ ಅಂದರೆ ಶುದ್ಧ ಬಂಗಾರ. ಕಸವರವೆಂಬುದು ನೆರೆ ಅಂದರೆ ಮೆಚ್ಯೂರ್ ಆಗಿರುವಂಥ ಚಿಂತನೆ, ಇನ್ನೊಬ್ಬರ ವಿಚಾರಗಳ ಬಗ್ಗೆ, ಇನ್ನೊಂದು ಧರ್ಮದ ಬಗ್ಗೆ. ನೋಡಿ, ಇದು ಯಾವ ಕಾಲದಲ್ಲಿ, 1100 ವರ್ಷಗಳ ಹಿಂದೆ. ಕಸವರವೆಂಬುದು ನೆರೆ ಸೈರಿಸಲಾರ್ಪಡೆ. ನೆರೆ ಅಂದರೆ ಮೆಚ್ಯೂರ್ ಆಗಿರೋ ಪರಿಪೂರ್ಣವಾಗಿ. ಪರ ವಿಚಾರಮಂ ಧರ್ಮಮಂ.
ಬೇರೆಯವರ ವಿಚಾರಗಳನ್ನು, ಬೇರೆಯವರ ಧರ್ಮವನ್ನು ಅರ್ಥೈಸ್ಕೊಳ್ಳೋದು ಇದೆಯಲ್ಲ, ಇದೇ ಸೌಹಾರ್ದ ಭಾರತದ ಮೂಲ ಮಂತ್ರ. ಇವನು ಹೊಲೆಯ, ಇವನು ಮಾದಿಗ, ಇವನು ಬ್ರಾಹ್ಮಣ, ಇವನು ಲಿಂಗಾಯತ, ಇವನು ಇದೆಲ್ಲ ಬಿಟ್ಟು ಬಸವಣ್ಣವ್ರು ಏನು ಹೇಳಿದ್ರು? ಇವನಾರವ ಎಂದೆನಿಸದಿರಯ್ಯ. ಇವನಾರವ ಇವನ್ಯಾರು ಎಂದೆನಿಸದಿರಯ್ಯ. ನೋ ಎಕ್ಸ್ಕ್ಲೂಸಿವ್ ಕಲ್ಚರ್. ಇವ ನಮ್ಮವ ಎಂದೆನಿಸಯ್ಯ. ಇವ ನಮ್ಮವ ನೋಡಿ, ಎಷ್ಟು 3 ಸಲ ಹೇಳ್ತಾರೆ. ಇವ ನಮ್ಮವ ಎಂದೆನಿಸಯ್ಯ. ದಿಸ್ ಈಸ್ ಇನ್ಕ್ಲೂಸಿವ್ ಕಲ್ಚರ್, ಒಳಗೊಳ್ಳುವ ಸಂಸ್ಕೃತಿ. ಹೀಗೆ ಕನ್ನಡ ಸಾಹಿತ್ಯದ ಪರಂಪರೆಯಲ್ಲಿ ಸೌಹಾರ್ದ ಇದೆ, ಒಳಗೊಳ್ಳುವಿಕೆ ಇದೆ. ದಾಸೀಪುತ್ರನಾಗಲಿ ವೇಷಾಪುತ್ರನಾಗಲಿ ಶಿವದೀಕ್ಷೆಯಾದ ಬಳಿಕ ಸಾಕ್ಷಾತ್ ಶಿವನೆಂದು ವಂದಿಸಿ ಪೂಜಿಸಿ ಪಾದೋದಕ ಪ್ರಸಾದವ ಕೊಂಬುದೇ ಯೋಗ್ಯ. ಇಂಥ ಒಂದು ಇಷ್ಟಲಿಂಗ ಇದೆಯಲ್ಲ, ಅತ್ಯಂತ ಕ್ರಾಂತಿಕಾರಿಯಾದಂಥ ಒಂದು ಸಂಕೇತ. ಯಾರು ಆ ಇಷ್ಟಲಿಂಗ ಕಟ್ಕೋತಾರಲ್ಲ, ಅದು ಹೇಳ್ತದೆ ಇವನು ಜಾತೀಯತೆ ಮಾಡೋದಿಲ್ಲ, ಇವನು ಅಸ್ಪೃಶ್ಯತೆ ಆಚರಣೆ ಮಾಡೋದಿಲ್ಲ, ಭೇದ ಭಾವ ಸೃಷ್ಟಿಸೋದಿಲ್ಲ ಅಂತ ಅದು ಹೇಳ್ತಾ ಇರ್ತದೆ. ಇದನ್ನು ಕಟ್ಕೊಂಡವ್ರೆ ಮಗಳ ಕೊಲೆ ಮಾಡಿದಾಗ ಜನರ ಮೇಲೆ ಯಾವ ಪರಿಣಾಮ ಬೀರ್ಬೋದು? ಅಂದರೆ ನಾವು ಕಟ್ಟಿಕೊಳ್ಳುವ ಲಿಂಗಕ್ಕೂ ನಮಗೂ ಸಂಬಂಧವೇ ಇಲ್ಲ ಅನ್ನೋವಂಥ ವಾತಾವರಣದಲ್ಲಿ ನಾವು ಬದುಕ್ತಾ ಇದ್ದೇವೆ. ಅದಕ್ಕೆ ಮತ್ತೆ ನೀವು ನಮಾಜ್ ಮಾಡ್ತೀರಿ, ನಮಾಜ್ ಮಾಡಿ ಇನ್ನೊಬ್ರು ಬೈದರೆ ವಾಟ್ ಇಸ್ ದ ಮೀನಿಂಗ್ ಆಫ್ ನಮಾಜ್? ನಮಾಜ್ ಏನು ಹೇಳ್ತದೆ? ಶಾಂತಿಯನ್ನು ಹೇಳ್ತದೆ, ಸಂಬಂಧವನ್ನು ಹೇಳ್ತದೆ, ಮಾನವ ಕುಲದ ಏಕತೆಯನ್ನು ಹೇಳ್ತದೆ. ನಮಾಜ್ ಅಂದರೆ ಶರಣಾಗತನವರು ಯಾರಿಗೆ? ಅಬ್ಸಲ್ಯೂಟ್ ಟ್ರೂತ್ಗೆ. ಯಾರು ಶರಣಾಗತ ಆಗ್ತಾರೆ ಸತ್ಯಕ್ಕೆ, ಅವ್ರು ಯಾರ ಬಿದ್ದೂ ಯಾರ ಮುಂದೂ ಶರಣಾಗತ ಆಗೋದಿಲ್ಲ ಅಂತ ಅರ್ಥ. ಇದೇ ನಮಾಜ್ ಅರ್ಥ ಇದೆ, ಇದೇ ಶರಣ ತತ್ವ ಇದೆ, ಇದೇ ಬೌದ್ಧ ತತ್ವ ಇದೆ. ನೋಡಿ, ಬೌದ್ಧ ಧರ್ಮ ಏನು ಹೇಳ್ತದೆ? ಪ್ರಜ್ಞಾಶೀಲ ಕರುಣೆ ಹೇಳ್ತದೆ. ನಾವು ಪ್ರಜ್ಞೆನೂ ಇಲ್ಲ, ಶೀಲನೂ ಇಲ್ಲ, ಕಾರುಣ್ಯನೂ ಇಲ್ಲ, ಬದುಕ್ತಾ ಇದ್ದೇವೆ. ನಾವು ಜಾತ್ಯತೀತ ಅನ್ನುವ ಶಬ್ದ ಇದೆಯಲ್ಲ, ಇಡೀ ಭಾರತದ ಸೌಹಾರ್ದ ಶಕ್ತಿ ಇರೋದು ಜಾತ್ಯತೀತದಲ್ಲಿದೆ. ಜಾತ್ಯತೀತ ಅನ್ನೋದು ಪೊಲಿಟಿಕಲಿ ಟೆಕ್ನಿಕಲ್ ಟರ್ಮ್. ಅದನ್ನು ಸಂವಾದಿಯಾಗಿ ನಾವು ಬಳಸ್ತೇವೆ. ಸೆಕ್ಯುಲರಿಸಮ್ ಹೌ ಟು ಡಿಫೈನ್ ಸೆಕ್ಯುಲರಿಸಮ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ದ್ವೇಷರಹಿತ. ಈಗ ನೋಡ್ರಿ, ಜಾತಿ ರಹಿತ ಧರ್ಮ ಸಹಿತ ಸಮಾಜ ಅಂದರೆ ಧರ್ಮ ಸಹಿತ ನಿಮ್ಮ ಮನೆಯೊಳಗೆ. ಧರ್ಮ ಬಿಲಾಂಗ್ ಟು ಯುವರ್ ಹೌಸ್ ಆ್ಯಂಡ್ ಯುವರ್ ಕಮ್ಯುನಿಟಿ. ನೀವು ಎಂದು ಹೊರಗಡೆ ಬರ್ತಿರಲ್ಲ, ಸಂವಿಧಾನ ಇದೆ. ಸೆಕ್ಯುಲರಿಸಮ್ ಹೆಂಗೆ ಬಂತು ಅಂದರೆ, ಹೌ ಟು ಡಿಫರ್ ಫ್ರಮ್ ರಿಲಿಜನ್. ಸೆಕ್ಯುಲರಿಸಮ್ ಟೆಲ್ಸ್ ಹೌ ಟು ಡಿಫರ್ ಫ್ರಮ್ ರಿಲಿಜನ್. ಧರ್ಮ ಇದು ಜಾತ್ಯತೀತ ಅಲ್ಲ, ಧರ್ಮಾತೀತ. ಧರ್ಮದಿಂದ ದೂರ ಇರಬೇಕು ಸ್ಟೇಟ್ ಪವರ್. ರಿಲಿಜನ್ ಶುಡ್ ನಾಟ್ ಎಂಟರ್ ಸ್ಟೇಟ್ ಪವರ್. ರಾಜ್ಯ ಶಕ್ತಿಯಲ್ಲಿ ಧರ್ಮ ಮೂಗು ತೂರಿಸಬಾರದು. ಅದಕ್ಕೆ ಸೆಕ್ಯುಲರಿಸಮ್ ಅಂತ. ನಮ್ಮ ಸಂವಿಧಾನದ ಬಹಳ ದೊಡ್ಡ ಶಕ್ತಿ ಯಾವುದಂದ್ರೆ ಸೆಕ್ಯುಲರಿಸಮ್. ನಾವು ಅದಕ್ಕೆ ಪರ್ಯಾಯ ಶಬ್ದ ಕೊಡಲಿಕ್ಕಾಗೋದೇ ಇಲ್ಲ. ನಾನು ಒಂದು ಸಲ ಮಹಾರಾಷ್ಟ್ರದಲ್ಲಿ ಮಾತಾಡ್ತಾ ಬಂದೆ, ಇಂಟೆಲೆಕ್ಚುವಲ್ ಮೀಟಿಂಗ್ ತಗೊಳ್ಳಿ, ವೈ ಸಮ್ ಪೀಪಲ್ ಹೇಟ್ ಕಾನ್ಸ್ಟಿಟ್ಯೂಷನ್ ಅಂತ ಕೇಳಿದ್ರು. ನಾ ಹೇಳಿದೆ, ಬಿಕಾಸ್ those some people never like constitution because it is not in their religion, it is out of religion. ಇದು ಯಾವುದೇ ಧರ್ಮದ ಸ್ವತ್ತು ಅಲ್ಲ ನಮ್ಮ ಸಂವಿಧಾನ. ಅದಕ್ಕೆ ಧರ್ಮದ ಮೂಲಕ ದೇಶವನ್ನು ಆಳ್ಲಿಕ್ಕೆ ಇಷ್ಟಪಡೋರು ಏನು ಮಾಡ್ತಾರೆ? ಸಂವಿಧಾನವನ್ನೇ ತಿರಸ್ಕರಿಸ್ತಾರೆ. ಸಂವಿಧಾನ ತಿರಸ್ಕಾರ ಯಾಕೆ ಮಾಡ್ತಾರಂದರೆ, ಅವರ ಧಾರ್ಮಿಕ ಸರ್ವಾಧಿಕಾರಕ್ಕೆ ಅವಕಾಶ ಇಲ್ಲ. ಇಸ್ಲಾಂ ಧರ್ಮದ ಸರ್ವಾಧಿಕಾರಕ್ಕೆ ಅವಕಾಶ ಇಲ್ಲ, ಹಿಂದೂ ಧರ್ಮದ ಸರ್ವಾಧಿಕಾರಕ್ಕೆ ಅವಕಾಶ ಇಲ್ಲ, ಕ್ರೈಸ್ತ ಧರ್ಮದ ಯಾವ ಧರ್ಮದ ಸರ್ವಾಧಿಕಾರಕ್ಕೆ ಅವಕಾಶ ಇಲ್ಲ. ಆದರೆ ನಮ್ಮ ಸಂವಿಧಾನ ಎಲ್ಲ ಧರ್ಮಗಳನ್ನು ಸಂರಕ್ಷಣೆ ಮಾಡ್ತದೆ, ಎಲ್ಲ ಧಾರ್ಮಿಕ ಸ್ವಾತಂತ್ರ್ಯವನ್ನು ಸಂರಕ್ಷಣೆ ಮಾಡ್ತದೆ, ಎಲ್ಲ ಧರ್ಮದ ಜನರನ್ನು ಸಂರಕ್ಷಣೆ ಮಾಡ್ತದೆ. ಇಟ್ ಇಸ್ ದ ಬ್ಯೂಟಿ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ನಮ್ಮ ಸಂವಿಧಾನದ ಸೌಂದರ್ಯ ಎಲ್ಲಿದೆ ಅಂದರೆ, ಅದು ಯಾವ ಧರ್ಮದ ಮಾತು ಕೇಳೋದಿಲ್ಲ, ಆದರೆ ಎಲ್ಲ ಧರ್ಮಗಳನ್ನು ಸಂರಕ್ಷಣೆ ಮಾಡ್ತದೆ, ಆ ಜನರನ್ನು ಸಂರಕ್ಷಣೆ ಮಾಡ್ತದೆ. ಆದ್ದರಿಂದ ಭಾರತದಲ್ಲಿ ಅತ್ಯಂತ ಎತ್ತರದ ಗ್ರಂಥ ಯಾವುದಂದರೆ ನಮ್ಮ ಸಂವಿಧಾನ. ಇದನ್ನು ನಾವು ಮೊದಲು ತಿಳ್ಕೋಬೇಕು.